ಅಪ್ಪ ಅಮ್ಮ ಮಾರಿಗುಡಿಯಿಂದ ಭಾವ ಬಂದಿದ್ದಾರೆ. ಅಯ್ಯೋ ಎಂತ ಅದೃಷ್ಟ, ಈಗಲೇ ನನ್ನ ಭಾವ ಅಂತವ್ರೆ, ಕೇಳಿಸ್ಕೊಳ್ಳೋಕ್ಕೆ ಖುಷಿ ಆಯ್ತೈತೆ. ಯಾಕೋ ಹಂಗೆ ಕಿಚ್ಕೋತಾ ಇದೆಯಾ? ಅಲ್ಲಿ ನೋಡಿ ಶಿವು ಸರ್ ಬಂದ್ರು. ನಮಸ್ತೆ. ನೋಡ್ಲಿಲ್ಲಪ್ಪ ಶಿವು, ಬಾಪ ಒಳಗಡೆ. ಬನ್ನಿ ಬನ್ನಿ ಭಾವ. ಒಳಗಡೆ ಇದ್ದು ನೀವು ಬಂದಿದ್ದೇ ಗೊತ್ತಾಗ್ಲಿಲ್ಲ. ಅಯ್ಯೋ ದೇವ್ರೆ, ನಿಮ್ಮ ಪಿರುತಿ ಮನೆ ಹೊಸಲು ತುಳಿಯೋಕ್ಕಿಂತ ಮುಂಚೆನೆ ತಲುಪಿಬಿಡ್ತು. ಸಂತಾಕಿದ್ದೀರಾ? ನಿಮ್ಮ ಮನೆಯಿಂದ ಹೆಣ್ಣು ತರ್ತಾ ಇದ್ದೀವಿ, ಜೊತೆಗೆ ನಮ್ಮ ಹುಡುಗನೂ ಒಪ್ಪಿದ್ದಾನೆ ಅಂದರೆ ಚೆನ್ನಾಗಿಲ್ಲದೆ ಇರ್ತೀವ. ನಿಮ್ಮ ಮನೆಗೆ ಹೋಗಿ ಬಂದ್ಮೇಲೆ ಆಗಿರೋ ಬದಲಾವಣೆ ಶಿವು ಇದು. ನಿನ್ನ ತಂಗಿ ಕಾಲ್ಗುಣ ನೋಡು, ನಮ್ಮ ಮನೇಲಿ ನೆಮ್ಮದಿ ತಾಂಡವಾಡ್ತಾ ಇದೆ. ಈ ಮಾತುಗಳೆಲ್ಲ ನನಗೆ ಭಾಳ ಭಾರ ಅನಿಸ್ತೈತೆ, ಕುಸಿಗೆ ಕುಸ್ತೋದಂಗೆ ಅನಿಸ್ತೈತೆ ನನಗೆ. ಭಾವ ನಿಂತೇ ಇದ್ದೀರಲ್ಲ, ಕೂತ್ಕೊಳ್ಳಿ. ಅಮ್ಮ ಕಾಫಿ ಸ್ನ್ಯಾಕ್ಸು ಎಲ್ಲ ತೊಗೊಂಬ ಹೋಗಮ್ಮ. ಅಯ್ಯೋ ಮರ್ತೆ ಹೋದೆ, ತರ್ತೀನಿ. ಅಯ್ಯೋ ಅಮ್ಮ, ಅದೆಲ್ಲ ಯಾಕೆ ಸುಮ್ಕೆ? ಪರವಾಗಿಲ್ಲಪ್ಪ. ಸರ್, ಅದೇನೋ ಮಾತಾಡಬೇಕು ಅಂತ ಹೇಳಿದ್ರಲ್ಲ. ಮಾತಾಡೋದು ಇದ್ದೇ ಇರುತ್ತೆ, ಮೊದಲು ಕಾಫಿ ಸ್ನ್ಯಾಕ್ಸ್ ತೊಗೊಳ್ಳಿ. ಇವಾಗ ವಿಷಯಕ್ಕೆ ಬರ್ತೀನಿ. ಇವಾಗ ನಿಶ್ಚಿತಾರ್ಥ ಆಗೋಯ್ತು, ಎಲ್ಲರೂ ಖುಷಿಲಿದ್ದಾರೆ. ಜೊತೆಗೆ ನಮಗೇನು ಬೇಕು ಏನು ಕತೆ ಅಂತ ನಾವು ಮಾತಾಡಲ್ವಲ್ಲ ಶಿವು, ಬಿಸಿನಲ್ಲಿ ಬಿಟ್ಬಿಟ್ವಿ. ನೀವು ಏನು ಹೇಳ್ತಿದ್ದೀರಾ ಅಂತ ನಂಗೆ ಅರ್ಥ ಆಗ್ಲಿಲ್ಲ ಸರ್. ಅಂದ್ರೆ ಹುಡುಗಂಗೆ ಏನೇನು ಕೊಡ್ತೀರಾ, ಹುಡುಗಿಗೆ ಏನೇನು ಹಾಕ್ತೀರಾ ಅಂತ ನಾವು ಮಾತಾಡ್ಲೇ ಇಲ್ವಲ್ಲ ಶಿವು. ಅಲ್ಲಮ್ಮ, ಅವತ್ತು ನೀವು ನಮ್ಗೇನು ಬೇಡ, ಹುಡುಗಿನ ಕಳ್ಸ್ಕೊಟ್ರೆ ಸಾಕು ಅಂತ ಹೇಳಿದ್ರಲ್ಲ. ನಾವೇನೋ ಬೇಡ ಅಂತಲೇ ಹೇಳ್ತೀವಪ್ಪ, ಆದರೆ ಈ ಮನೆ ಕಾಲಿಡ್ತಾ ಇರೋದು ನಿನ್ನ ತಂಗಿ. ಅದರಲ್ಲೂ ನಮ್ಮ ಮನೆತನ, ನಮ್ಮ ಸಂಸ್ಕಾರ, ನಮ್ಮ ಅಂತಸ್ತು, ಸಮಾಜದಲ್ಲಿರೋ ಗೌರವ ಇದೆಲ್ಲ ನಿನಗೆ ಗೊತ್ತಿದೆ. ನಿಮ್ಮ ತಂಗಿ ಈ ಮನೆಗೆ ಸೊಸೆಯಾಗಿ ಬರ್ತಾಳೆ ಅಂದರೆ ಅದಕ್ಕೆ ತಕ್ಕಂತೆ ಏನಾದರೂ ಕೊಡಲೇಬೇಕಲ್ಲಪ್ಪ. ಹಾಗೆ ಕಳಿಸೋದಕ್ಕೆ ನೀನು ಬೇರೆ ಅಣ್ಣದಿರ್ತಾರ ಅಲ್ವಲ್ಲ. ಅಣ್ಣಯ್ಯ ಅಂದರೆ ತನ್ನ ತಂಗಿರಿಗೋಸ್ಕರ ಜೀವನೇ ಕೊಡ್ತಾನೆ ಅಂತ ನಿಮ್ಮ 3 ಜನನೇ ಹೇಳ್ತಾರೆ. ಹಾಗಿರೋವಾಗ ಅಷ್ಟೊಂದು ಪ್ರೀತಿಸೋ ತಂಗಿಗೋಸ್ಕರ ಏನಾದರೂ ಕೊಡಲೇಬೇಕಲ್ಲಪ್ಪ. ಏನಾರ ಆಗ್ಬಿಡ್ಲಿ, ಇವತ್ತು ನಮ್ಮ ಅಪ್ಪನ ತವ ನಾನು ಬಿಸ್ನೆಸ್ ಮಾಡಬೇಕು, ದುಡ್ಡು ಬೇಕು ಅಂತ ಕೇಳಲೇಬೇಕು. ಬೈದಾರೋ ಬೈಲಿ, ಹೊಡೆದಾರ ಹೊಡಿಲಿ, ಹೆಂಗೂ ಜಿಮ್ ಮಾಡಿವ್ನಿ, ಬಾಡಿ ತಡ್ಕತ್ತದೆ. ಒಟ್ನಲ್ಲಿ ಕಾಸು ಇಸ್ಕೋಬೇಕು, ಪಿಂಕಿನ್ ಮದುವೆ ಆಗಬೇಕು ಅಷ್ಟೇ. ಹರೇ ರಾಮ ಹರೇ ಕೃಷ್ಣ. ಅಪ್ಪೋ ಏನ್ಲ ಅದು? ನಾನು ನಿಂತವ ಹೊಸಿ ಮಾತಾಡಬೇಕು. ತೋಟಕ್ಕೆ ಹೋಗಿ ಕಾಯಿ ಆರಿಸ್ಕೊಂಡು ಅಂಗಡಿಗೆ ಹಾಕೊಂಡು ಬಾರ್ಲಾ ಅಂದ್ರೆ ಸಬೂ ಹೇಳ್ಕೊಂಡು ಬತ್ತೀಯ, ಚಾಟ್ಸ್ ಒದ್ದು ಬಿಡ್ತೀನಿ. ಅಪ್ಪೋ, ನಾನು ಅದನ್ನೆಲ್ಲ ಹೇಳಕ್ ಬಂದಿದ್ದು. ನಾನು ಹೇಳಕ್ ಬಂದಿರೋ ವಿಷಯನೇ ಬೇರೆ. ಏನ್ಲ ವಿಷಯ? ಅದು ನಾನು ನಿರ್ಧಾರ ತಗೊಂಡಿದ್ದೀನಿ. ಓ, ನಿರ್ಧಾರ ತಗೊಂಡಿದೀಯಾ? ನಿನ್ನ ಯೋಗ್ಯತೆ ನೋಡಿ ನೀನು ಏನಾದರೂ ಕೆಲಸ ಮಾಡ್ತೀನಿ ಅಂದ್ರು ಅದು ಏನು ಮಾಡಿದ್ಯಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಣ ಅನಿಸ್ತದೆ. ಏನಂತ ಬೊಗಳ್? ಅದು ನಾನು ಬಿಸ್ನೆಸ್ ಬಾವಾ, ಒಂದು ಫೋನ್ ಮಾಡಿದ್ರಲ್ಲ, ಬನ್ನಿ ಬಾವಾ. ಎಷ್ಟೊತ್ತಿಗೆ ಬಂದ್ರಿ? ಒಂದು ಫೋನ್ ಮಾಡಿದಿದ್ರೆ ನಾನು ಸೀನಂಗ್ ಕಳಿಸ್ತಿದ್ನ ಬಸ್ ಸ್ಟ್ಯಾಂಡ್ ಹತ್ರ. ಅಕ್ಕ ಬಾವ ಬಂದರೆ ಬೇಗ ಬಾರಕ್ಕ. ಬಾವ ಹೇಗಿದ್ರಿ? ಅಯ್ಯೋ, ನಮ್ಮ ಚಂದ ಕಟ್ಕೋ, ಬಣ್ಣಗೆಟ್ಟು ಬದುಕು. ನೀನು ಹೇಗಿದ್ಯಾ ಮದ? ಚೆನ್ನಾಗಿ. ಸಿರಾ ಹೇಗಿದೆಯಲ್ಲ? ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಮಾವ. ಕರ್ಮ ಕಣಪ್ಪ, ಈ ನಮ್ಮ ಮಾವ ಬೇರೆ ಬಂದು ಒಕ್ಕರ್ಸ್ಕೊಂಡ. ಇವಾಗ ಬಿಸ್ನೆಸ್ ಮ್ಯಾಟ್ರ್ ನಮ್ಮ ಅಪ್ಪನ ಹತ್ರ ಹೆಂಗೆ ಹೇಳೋಣ? ಓ ಅಣ್ಣ, ಚೆನ್ನಾಗಿದ್ದೀರಾ? ಓ ಕಟ್ರವ, ಚೆನ್ನಾಗಿದೆ. ಜಯಕ್ಕ, ಅಣ್ಣ ಬಂದವ್ರೆ, ವಸಿ ಮಾತಾಡಿಸ್ಬಾರ್ದ? ಇರೇ, ನೀರು ತಗೊಂಬತ್ತೀನಿ.
ಕೇಳಿ ಇವ್ರಿಗೆ. ಇಲ್ಲ ಇವನನ್ನು ಪೊರ್ಕೆ ತಗೊಂಡು ಕಿತ್ತೋ ಗಂಟೆ ಒಡೆದು ಕಳಿಸ್ಬೇಕು. ಗಂಡನೇ ಇಲ್ಲ ನೀನು, ಅವತ್ ಬಿಟ್ಟೋದನು ಇವತ್ ಬಂದಿದ್ಯಾ? ಬಿಡು ಮದುವೆ. ಸುಮ್ನೆ ಇರಕ್ಕ. ಯಾಕೆ ತಡ್ತೀರಿ? ಅಕ್ಕ ಸುಮ್ಮನೆ ಇರು. ಜಗಳ ಆಡೋದ್ರಿಂದ ಸಮಸ್ಯೆ ಬಗೆಹರಿಯಲ್ಲ. ಕೂತ್ ಮಾತಾಡುವ. ನೀವು ಬನ್ನಿ ಬಾ. ನಮ್ಮ ಮನೆ ಕುರುಕ್ಷೇತ್ರ ಆಗೋಯ್ತು. ಇನ್ನು ನಮ್ಮ ಬೆಳೆ ಏನೂ ಬೇಯಲ್ಲ, ಎಲ್ಲ ಅವರೇ ಬೇಯಿಸ್ಕೋತಾರೆ. ಇನ್ನೊಂದು ಕಿತ್ತ ಟೈಮ್ ನೋಡಿ ನಮ್ಮ ಅಪ್ಪನ ಹತ್ರ ಬಿಸ್ನೆಸ್ ವಿಷಯ ಮಾತಾಡವ. ಏನಕ್ಕೆ ಇದು ಬೀದಿಲಿ ಹೋಗೋ ನಾಯಿ ಎಲ್ಲ ನಾನು ಓಡಿಸ್ಕೊಂಬರಂಗಾಯ್ತಲ್ಲ. ಅಣ್ಣಂಗೆ ನನ್ನ ಕಷ್ಟನೇ ಅರ್ಥ ಆಗಲ್ಲ ಅದಕ್ಕೆ. ಗುಂಡು ಮಾವನ ಬಗ್ಗೆ ಹಾಗೆಲ್ಲ ಹೇಳ್ಬೇಡ. ಮಾವನ್ಗೆ ಹೆಣ್ಣಿನ ಬಗ್ಗೆ ಗೌರವ ಜಾಸ್ತಿ, ಅದಕ್ಕೂ ಮೇಲೆ ಕಾಳಜಿ ಜಾಸ್ತಿ. ಅದಕ್ಕೆ ಹೀಗೆಲ್ಲ ಮಾಡ್ತಾನಪ್ಪ. ಅದನ್ನೆಲ್ಲ ತಪ್ಪು ಅಂತ ಹೇಳೋದಕ್ಕಾಗತ್ತಾ? ನೀನ್ ಬಿಡತ್ಗೆ ನಿನ್ ಗಂಡನ್ ಎಲ್ಲಿ ಬಿಟ್ಕೊಡ್ತೀಯಾ? ಹೋಗ್ಲಿ ಬಿಡು, ಸದ್ಯ ಅಣ್ಣ ಜಿಮ್ಗಾದ್ರೂ ಹೋಗಕ್ ಬಿಟ್ನಲ್ಲ. ಅದಕ್ಕೆ ನಾನು ನೀನೇನೋ ಕೇಳಬೇಕು ಅನ್ಕೊಂಡೆ. ಅಂದ್ರೆ ನೀನ್ ಡಾಕ್ಟರ್ ಅಲ್ವಾ, ಅದಕ್ಕೆ ಕೇಳ್ತಾ ಇದ್ದೀನಿ. ಈ ದಪ್ಪಗಿರೋರು ಒಂದೇ ಸಲ ಸಣ್ಣ ಆಗ್ಬಿಡೋದು ಹೇಗೆ? ನಾನು ಸಣ್ಣ ಆಗಿದ್ದೀನಿ ಅಂತ ಅಂದ್ಕೊಳ್ಳೋದು. ಅದಕ್ಕೆ ನೀನು ಆಡ್ಕೊತಿದ್ಯಾ ನನ್ನ? ಅಯ್ಯೋ, ನಾನೆಲ್ಲ ಆಡ್ಕೊಂಡೆ ಗುಂಡು. ಅಲ್ಲ ಮತ್ತೆ ಒಂದೇ ಸಲ ಸಣ್ಣ ಆಗೋದಕ್ಕಾಗತ್ತಾ? ಅದು ಕರೆಕ್ಟು. ಈ ಊಟ ಬಿಟ್ಬಿಟ್ರೆ? ಊಟ ಬಿಟ್ಬಿಟ್ರೆ ಸಣ್ಣ ಆಗ್ಬಿಡ್ತಾರಾ? ಊಟ ಬಿಟ್ರೆ ವೆಯ್ಟ್ ಲಾಸ್ ಆಗ್ತಿದ್ಯೋ ಅಥವಾ ಫ್ಯಾಟ್ ಲಾಸ್ ಆಗ್ತಿದ್ಯೋ ಅಂತಾನೆ ಗೊತ್ತಾಗಲ್ಲ. ಅದಕ್ಕೆ ಶ್ರಮ ಪಟ್ಟು ವ್ಯಾಯಾಮ ಮಾಡಬೇಕು, ಆಗಲೇ ಆರೋಗ್ಯಕ್ಕೆ ಒಳ್ಳೆಯದು. ನಾನು ಇವಾಗ 1 kg ಸಣ್ಣ ಆಗಿದ್ದೀನಿ ಅಂತ ಅನ್ಕೋತೀನಿ. ಆಮೇಲೆ ಜಿಮ್ಗೆ ಹೋಗಿ ಕಷ್ಟಪಟ್ಟು ವ್ಯಾಯಾಮ ಮಾಡಿ ಆಮೇಲೆ 2 kg, ಆಮೇಲೆ 4 kg, ಆಮೇಲೆ 6 kg, ಆಮೇಲೆ 8 kg, ಆಮೇಲೆ ತಗೊಂಡು ಸಾಕು. ನೀನು ತುಂಬ ಸಣ್ಣ ಆಗ್ಬಿಟ್ರೆ ಚೆನ್ನಾಗಿ ಕಾಣಲ್ಲ ಗುಂಡು. ಆಮೇಲೆ ನಿನ್ನ ಗುಂಡು ಅಂತ ಕರೆಯೋಕ್ಕಾಗಲ್ವಲ್ಲ. ಅರೆ ನೋಡು, ಮಾತಾಡ್ತಾ ಮಾತಾಡ್ತಾ ಜಿಮ್ಮೆ ಬಂದ್ಬಿಡ್ತು. ಬಾ ಹೋಗೋಣ. ಅತ್ಗೆ ಈ ಜಿಮ್ ಬೇಡ, ಪಕ್ಕದೂರಿನ ಜಿಮ್ಗೆ ಹೋಗೋಣ. ಇದೊಳ್ಳೆ ಕತೆ ಆಯ್ತಲ್ಲ. ದೀಪದ ಕೆಳಗೆ ಓದೋದು ಬೇಡ, ಇನ್ನು ತುಂಬ ದೂರ ಹೋದೋಣ ಅನ್ನೋ ಥರ ಹೇಳ್ತಿದ್ಯಲ್ಲ. ಇದೇ ಹತ್ರ ಇರೋದು ಗುಂಡು. ಬಾ ಬಾ. ಎಕ್ಸ್ಕ್ಯೂಸ್ ಮೀ ಸರ್. ಎಸ್. ನೋಡಿದ್ರ ಅತ್ಗೆ, ಈ ಮುಖ ನೋಡೋದಕ್ಕೆ ಜಿಮ್ಮಿಗೆ ಬರ್ಬೇಕಿತ್ತಾ? ಏನು ಮಾರಿಗುಡಿ ಬುಲ್ಡೋಸರು ಜಿಮ್ ಮಾಡಕ್ ಬಂದ್ಬಿಡೈತೆ? ಏಯ್ ಸೀಸತ್ ಕಡ್ಡಿ ಪೊಗ್ರ. ನನಗ್ ಪೊಗರು. ನೀನ್ ಹಿಂಗೆ ದಪ್ಪ ಆಯ್ತಿದ್ರೆ ನಿನಗ್ ಸುಗರು. ಈ ಸೀನಾ, ಹೆಣ್ಮಕ್ಳು ಇವತ್ತೆಲ್ಲ ಮಾತಾಡಬಾರ್ದು ಕಣೋ. ನೋಡಿ ಅದಕ್ಕೆ ಮತ್ತೆ ಮಾತಿದ್ರೆ ಜಗಳಕ್ಕೆ ಬರ್ತಾಳೆ. ಸೀನಾ, ಅವಳು ಬಂದಿರೋದು ಜಗಳ ಮಾಡೋದಿಕ್ಕಲ್ಲ, ಜಿಮ್ ಸೇರ್ಕೊಂಡು ಸ್ಲಿಮ್ ಆಗೋದಿಕ್ಕೆ. ಆನೆ ಮರ ಹತ್ತದು ಒಂದೇ, ಇವಳು ಸಣ್ಣ ಆಗೋದು ಒಂದೇ. ಅಣಬೆ ಮರ ಆಗೋದು ಒಂದೇ, ಈ ಅಡ್ನಾಡಿ ಉದ್ಧಾರ ಆಗೋದು ಒಂದೇ. ಇವ್ರು ರಶ್ಮಿ, ಸ್ವಲ್ಪ ಸುಮ್ಮನೆ ಇರು. ನೀನು ಸಣ್ಣ ಆಗ್ಬೇಕೋ ಬೇಡವೋ? ನೀವು ಹೇಳ್ತಿದ್ದೀರಾ ಅಂತ ಸುಮ್ಮನಾಗ್ತಾ ಇದ್ದೀನಿ. ನೋಡ್ತಾ ಇರಿ ಅತ್ಗೆ, ನಮ್ಮ ಮುಂದೆ ನಿಂತ್ಕೊಂಡು ಮೆರ್ದಾಡ್ದವ್ರಿಗೆಲ್ಲ ಹೆಂಗ್ ಉತ್ತರ ಕೊಡ್ತೀನಿ ಅಂತ. ಫುಲ್ಲು ಸ್ಲಿಮ್ ಆಗಿ ಮಾರಿಗುಡಿಲಿ ಕ್ಯಾಟ್ ವಾಕ್ ಮಾಡ್ತಾ ಇದ್ರೆ ಹಾಗೆ ನೋಡಿದ ಜನ ಹೇಳ್ತಾರೆ ಅದು ಕ್ಯಾಟ್ ವಾಕ್ ಅಲ್ಲ, ಎಲಿಫೆಂಟ್ ವಾಕ್ ಅಂತ. ನಿಮ್ಮಜ್ಜಿ ಏನಂದು ತೆಗೆದು ತಿಂತ ಅಂದ್ರೆ ಇವ್ರು ಸುಮ್ಮನಿರ್ತೀರಾ ಪ್ಲೀಸ್? ಸೀನಾ, ನಮ್ಮ ಹುಡುಗಿ ಸಣ್ಣ ಆಗಬೇಕು ಅಂತ ಸೀರಿಯಸ್ ಆಗಿ ಡಿಸೈಡ್ ಮಾಡಿದ್ದಾಳೆ. ಇನ್ಮೇಲಿಂದ ಇದೇ ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಾಳೆ. ಇಲ್ಲಿ ಟ್ರೈನರ್ ಯಾರು? ಸದ್ಯಕ್ಕೆ ನಾನೇ. ನಮ್ಮ ತಾಯಣ್ಣ ಈ ಜಿಮ್ ಬೇಡ, ಪಕ್ಕದೂರಿನ ಜಿಮ್. ರಶ್ಮಿ ರಶ್ಮಿ ರಶ್ಮಿ, ಬಾ 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 ಬಾ. ಅದಿರೋದು 18 ಕಿಲೋಮೀಟ್ರ್ ದೂರದಲ್ಲಿ. ನನ್ನ ಮಾತು ಕೇಳು ರಶ್ಮಿ. ಸೀನಾ, ಇನ್ಮೇಲೆ ನೀವಿಬ್ರು ಜಗಳ ಆಡೋ ಹಂಗಿಲ್ಲ. ಆಮೇಲೆ ಸೀನಾ, ಇವಳಿಗೆ ಇನ್ಮೇಲಿಂದ ಸೀರಿಯಸ್ ಆಗಿ ವರ್ಕೌಟ್ ಹೇಳ್ಕೊಡ್ಬೇಕು ನನಗೋಸ್ಕರ, ಪ್ಲೀಸ್. ಆಯ್ತು, ಅದಕ್ಕೆ ನಿಮ್ಗೋಸ್ಕರ ಹೇಳ್ಕೊಡ್ತೀನಿ, ಬೇರೆಯವ್ರಿಗೋಸ್ಕರ ಅಲ್ಲ. ನಾನು ನಿಮ್ಗೋಸ್ಕರನೇ ಒಪ್ಕೋತಾ ಇರೋದತ್ಗೆ. ಇಲ್ಲಾಂದ್ರೆ ಈ ರಶ್ಮಿನ ಪಳಗ್ಸಕ್ಕಾಗತ್ತಾ? ಅಯ್ಯಯ್ಯೋ, ದೇವರಾಣೆಗ್ಲೂ ಇಲ್ಲ. ನಿನ್ನ ಪಳುಕ್ಸೋನ್ನ ಟ್ರೈನರ್ ಅನ್ನಲ್ಲ, ಏನ್ ಹೇಳ್ತೀರೋ ಮಾವುತ ಅಂತಾರೆ. ರಶ್ಮಿ, ಸೀನಾ ಈಗ ತಾನೇ ಹೇಳಿ ತಾನೆ ಜಗಳ ಆಡಬಾರ್ದು ಅಂತ. ಸೀನಾ, ಇನ್ಮೇಲಿಂದ ಇವಳಿಗೆ ಟ್ರೈನಿಂಗ್ ಕೊಡೋ ಜವಾಬ್ದಾರಿ ನಿಂದು. ಆಯ್ತು ಅದಕ್ಕೆ. ಬಾರೇ ಜೇಸಿ. ರಶ್ಮಿ ಮೇಡಮ್, ಬನ್ನಿ ಹೋಗೋಣ.
ಏಯ್ ವಾಟ್ರ್ ಬಾಟ್ಲಿ ಏನಾದರೂ ಸುಮ್ಮನೆ ತರ್ಲೆಗಿರ್ಲೆ ಮಾಡಿದ್ಯೋ ಹಂಗೆ ಬುರುಡೆ ಹೊಡೆದಾಕ್ಬಿಡ್ತೀನಿ. ನನ್ನ ಬುರುಡೆ ಬೇಕಾದ್ರೆ ಹೊಡೆದಾಕು, ಆದರೆ ಇಲ್ಲಿರೋ ಯಾವ ಐಟಮ್ನ ಹೊಡೆದಾಕ್ಬೇಡ. ನಮ್ಮ ಓನರ್ ಬಂದರೆ ನನ್ನ ಮುಕ್ಬಿಡ್ತಾನೆ ಅಷ್ಟೇ. ಅಲ್ಲಪ್ಪ, ನಾವೇನಾದರೂ ತಪ್ಪಾಗಿ ಕೇಳಿದ್ವಿ ಅಂತ ನಿಂಗೆ ಅನ್ನಿಸ್ತಾ ಇದೆಯಾ? ಛೇ, ಹಂಗೇನಿಲ್ಲ ಸರ್. ಆದರೆ ಆದರೆ ಏನಪ್ಪ ಶಿವು? ಸರಿ, ನಾವೇನು ಕೇಳಲ್ಲ, ನೀನೇ ಹೇಳ್ಬಿಡು. ಅಕಸ್ಮಾತ್ ನಿನ್ನ ತಂಗಿಗೆ ಬೇರೆ ಹುಡುಗನ ನೋಡಿ ಮದುವೆ ಮಾಡ್ತೀಯಾ ಅಂತ ಇಟ್ಕೋ, ಆವಾಗ ಏನು ಕೊಡ್ತಿದ್ದೆ ಅಂತ ಹೇಳ್ಬಿಡು. ಹಂಗೇನಾಗಿದ್ರೆ ನನ್ನ ಕೈಲಿ ಏಟಾಯ್ತದೋ ಆಟ ಕೊಡ್ತಿದ್ದೆ. ಅದೇ ಎಷ್ಟು ಅಂತ ಕೇಳ್ತಿದ್ದೀವಪ್ಪ? ಒಂದು 2 ಲಕ್ಷ ಕ್ಯಾಶು, 30 ಗ್ರಾಮ್ ಚಿನ್ನ, ಅದರಲ್ಲೇ ನೆಕ್ಲೆಸ್ಸು ಬಳೆ ಎಲ್ಲ ಬಂದ್ಬಿಡೋದು. ಆಟೆಯ ಸರ್? 10 ಲಕ್ಷ ಕೇಳ, 100 ಗ್ರಾಮ್ ಬಂಗಾರ ಕೇಳು. ಭಾವ, 1 ನಿಮಿಷ ಬಂದೆ. ಹೇಳ ಪ್ರಶಾಂತ, ಅವನು 2 ಲಕ್ಷ ಕ್ಯಾಶು, 30 ಗ್ರಾಮ್ ಬಂಗಾರ ಅಂತ ಹೇಳ್ತಾ ಇದ್ದಾನೆ. ಅಪ್ಪಯ್ಯ, ಆ ಶಿವ 2 ಲಕ್ಷ ಕ್ಯಾಶು 30 ಗ್ರಾಮ್ ಬಂಗಾರ ಕೊಡ್ತೀನಿ ಅಂತ ಅವನಂತೆ. ಸ್ಪೀಕರ್ ಆನ್ ಮಾಡು. ಲೋ ಮರಿ, ಹಾಂ ಹೇಳಿ ಸರ್. ನೀರು ಪಾದಕ್ಕೆ ಬಂದರೆ ಯಾರು ತಿರುಗಿ ನೋಡಲ್ಲ, ಸೊಂಟದವರೆಗೂ ಬಂದರೆ ಈಜಾಡೋಣ ಅನಿಸುತ್ತೆ, ಕುತ್ತಿಗೆವರೆಗೂ ಬಂದರೆ ಮೇಲಕ್ಕೆ ಬರೋಣ ಅನಿಸುತ್ತೆ, ಮೂಗವರೆಗೂ ಬಂದರೆ ಬದುಕಿದ್ರೆ ಸಾಕಪ್ಪ ಅನಿಸುತ್ತೆ. ಈಗ ಶಿವಗೆ ಕುತ್ತಿಗೆವರೆಗೂ ಬಂದಿದೆ, ನೀನು ಮೂಗವರೆಗೂ ಬರೆಸ್ಬೇಕು ಕಣೋ. ಕೇಳೋ, 5 ಲಕ್ಷ ಕ್ಯಾಶು, 50 ಗ್ರಾಮ್ ಬಂಗಾರ ಕೇಳು. ಶಿವಗೆ ನೀನು ಕೇಳೋದು ಉಸಿರು ಕಟ್ಟಿಸ್ಬೇಕು. ಕೊಡ್ತಾನೆ, ಅವನ ತಂಗಿಗೋಸ್ಕರ ಏನು ಬೇಕಾದರೂ ಕೊಡ್ತಾನೆ, ಎಷ್ಟು ಬೇಕಾದರೂ ಕೊಡ್ತಾನೆ, ಕೇಳು. ಸರಿ ಸರ್. ಆ ಶಿವು ಪಂಚಾಯತಿಲಿ ನನ್ನನ್ನು ಮುಂದೆ ಕೂರಿಸ್ಕೊಂಡು ಅವನೇ ನ್ಯಾಯ ಕೇಳೋಷ್ಟು ದೊಡ್ಡವನಾಗ್ಬಿಟ್ನಾ. ಇದಿನ್ನೂ ಆರಂಭ, ಅಂತ್ಯ ಘನಘೋರವಾಗಿರುತ್ತೆ. ನೋಡೋ ಸೀನಾ, ಇನ್ನೊಂದು 21 ದಿವಸಕ್ಕೆ ನನ್ನ ಮದುವೆ. ಅಷ್ಟರಲ್ಲಿ ನಾನು 6 kg ಸಣ್ಣ ಆಗಬೇಕು. ಅವಾಗ ಆಲಿಯಾ ಭಟ್ ಥರ ಕಾಣ್ತೀನಲ್ವಾ? ಯಾವ ಬಟ್ಟು? ಆಲಿಯಾ ಭಟ್ಟು. ಏಯ್, ಆಲೂಗೆಡ್ಡೆ ತೂಕ ಮಾಡೋ ಕುಂಟಲ್ ಬಡ್ತಾ ಇರೋ ನೀನು ಆಲಿಯಾ ಭಟ್ಟ? ಅಷ್ಟು ಕೈಲಿರೋ ಬಟ್ನ ಸರಿಯಾಗಿ ಎತ್ತು. ಹೌದಾ? ಹಂಗೆ ಎತ್ತು ಹೊಡೆದಾಕ್ಬಿಟ್ಟು. ಲಕ್ಷ್ಮಿ ಮೇಡಮ್, ಕರಡಿ ಮಾತ್ರ ಹೊಡೆದಾಕ್ಬಿಡಿ. ಹಿಂದಕ್ಕೆ ಹೋಗಿ. ಹಾಕ್ ಬಾ ದಾರಿಗೆ. ಅದೇ ದಾರಿಗೆ ಬರ್ತಾ ಇದ್ದೀನಿ. ಈಗ ನಿಂಗೇನು ಆಲಿಯಾ ಭಟ್ ಥರ ಕಾಣ್ಬೇಕಷ್ಟೇ ತಾನೆ? ಅವ್ರಮ್ಮನ ಥರ ಕಾಣಂಗೂ ಮಾಡ್ತೀನಿ. ಫಸ್ಟು ಡಂಬಲ್ಸ್ ಎತ್ತು. ಆಯ್ತಾಯ್ತು, ಆ ಡಂಬಲ್ ಸಾಕು. ಇವಾಗ ಇದನ್ನ ಎತ್ಕೋ. ಏಯ್ ಸೀನಾ, ಬೇಕು ಬೇಕು ಅಂತ ಜಾಸ್ತಿ ತೂಕ ಇರೋದು ಕೊಡ್ತಾ ಇದೆಯಾ? ಅದು ಬರೀ 7.5 kg ಕಣೆ. ಹೌದಾ? 25 kg ಮೂಟೆನೇ ಸಲೀಸಾಗಿ ಎತ್ತೋ ನನಗೆ. ಇದ್ಯಾಕೋ ಎತ್ತೋಕೆ ಆಗ್ತಿಲ್ವಲ್ಲೋ? ಅದಕ್ಕೆ ಇದನ್ನ ಜಿಮ್ಮು ಅಂತ ಹೇಳೋದು. ಒಂದೊಂದು ಪಾರ್ಟ್ಗೆ ಒಂದೊಂದು ಥರ ಎಕ್ಸರ್ಸೈಸ್ ಇರುತ್ತೆ. ಅದನ್ನ ಹೋಯ್ತಾ ಹೋಯ್ತಾ ನಿಧಾನ ಕೇಳ್ಕೊಡ್ತೀನಿ. ಆಮೇಲೆ ಮುಖ್ಯವಾಗಿ ನೀನು ಡಯಟ್ ಮಾಡಬೇಕು. 5-5 kg ಅನ್ನ ಮುಕ್ತಿಯಲ್ಲ, ಅದನ್ನ ಬಿಡಬೇಕು. ಅಯ್ಯೋ, ತಲೆ ಕೆಡಿಸ್ಕೊಬೇಡ ಬಿಡ, ನಾನು ಹಂಗೆ ಸ್ಪೂನಲ್ಲಿ ತಿಂತೀನಿ. ನಾನು ಹೇಳಿದ್ದು ಅನ್ನನೇ ತಿನ್ಬಾರ್ದು ಅಂತ ಕಡೆ ದೊಡಗ್ಲಿ. ಹೌದಾ? ಕನ್ನಡಿ ರಶ್ಮಿ ಮೇಡಮ್, ಕನ್ನಡಿ ಸುದ್ದಿಗೆ ಮಾತ್ರ ಬರಬೇಡಿ. ಹಿಂದಕ್ಕೆ ಹೋಗಿ. ಅನ್ನ ತಿನ್ಬೇಡಿ ಅಂತ ಅಂದೆ ಅಷ್ಟೇ. ಅಂದ್ರೆ ಚಪಾತಿ ತಿನ್ಬೇಕು, ಅದು 2. ಆಮೇಲೆ ಅದನ್ನು ಊಟಕ್ಕೆ ಮುಂಚೆನಾ ಊಟ ಆದ್ಮೇಲೆ ಅಂತ ಜೋಕ್ ತರ ಪ್ರಶ್ನೆ ಕೇಳಬೇಡಿ. ಅಯ್ಯೋ, ಊಟದ ವಿಷಯದಲ್ಲಿ ಯಾವನಾರ ಜೋಕ್ ಮಾಡ್ತಾನೇನೋ. ಊಟಕ್ಕಿಂತ ಮುಂಚೆನೆ ತಿನ್ಬಿಡು. ಆಮೇಲೆ ಮೊಟ್ಟೆ ತಿನ್ಬೇಕು.
ಬರೀ ಮೊಟ್ಟೆ ಚೆನ್ನಾಗಿರಲ್ಲ ಕಣೋ, ಅದಕ್ಕೆ ರೈಸ್ ಹಾಕಬೇಕು, ಅವಾಗ ಎಗ್ ರೈಸ್ ಆಗುತ್ತೆ. ಅದು ಸಖತ್ತಾಗಿರುತ್ತೆ, ಅದನ್ನೇ ತಿಂತೀನಿ. ಆಯ್ತಮ್ಮ ಆಲಿಯಾ ಭಟ್ಟು. ಆಮೇಲೆ ಒಂದಷ್ಟು ಪೌಡ್ರ್ಗಳು ಹೇಳ್ತೀನಿ, ಅದನ್ನೆಲ್ಲ ತಗೋಬೇಕಣೆ. ಲೋ, ಯಾವ ಕಾಲದಲ್ಲಿ ಇದೆಯೋ ನೀನು? ನಾವೆಲ್ಲ ಫೇಸ್ ವಾಶು ಫೇಸ್ ಕ್ರೀಮ್ ಹಾಕೋರಮ್ಮ, ಪೌಡ್ರಿಗೆ ಇಡ್ರೋ ಕಾಲ ಎಲ್ಲ ಹೋಯ್ತು. ಏಯ್, ನಾನು ಹೇಳಿದ ಪ್ರೋಟೀನ್ ಪೌಡ್ರ್ ಕಣೆ. ಓ ಅದಾ? ಹಾ ಸರಿ ಸರಿ. ಆಮೇಲೆ ಒಂದಷ್ಟು ಹಣ್ಣುಗಳು ತರಕಾರಿಗಳು ತಿನ್ಬೇಕು. ಆಮೇಲೆ ಬೇಕರಿ ಐಟಮ್ ಎಲ್ಲ ಮುಕ್ಕಂಗಿಲ್ಲ ಮೈನ್ ಮೇಲಿಂದ. ಎಣ್ಣೆಲಿ ಕರ್ದಿರೋದಂತೂ ಮುಟ್ಲೇಬಾರ್ದು. ಏನು? ಫುಡ್ 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 ಐ ಡೋಂಟ್ ಲೈಕ್ ಇಟ್, ಐ ಅವಾಯ್ಡ್. ಬಟ್ ಫುಡ್ ಲೈಕ್ಸ್ ಮೀ, ಐ ಕಾಂಟ್ ಅವಾಯ್ಡ್. ಜಾತ್ರೆಯಲ್ಲಿ ಹೋಗ್ತಿದ್ದೀನಿ, ಎಮ್ಮೆನ ಕರೆಸಿ ಎಕ್ಸರ್ಸೈಸ್ ಮಾಡ್ಸಂಗೆ ಆಗೈತೆ ನನ್ನ ಪರಿಸ್ಥಿತಿ. ಏಯ್, ಏನೋ ಅದು ಗೊಣಗ್ತಾ ಇದ್ಯಾ? ಗ್ಲಾಸ್ ಎಲ್ಲ ಹೊಡೆದಾಕ್ಬೇಡ ರಶ್ಮಿ. ನಿನಗೆ ಹೆಂಗ್ ಬೇಕು ಹಂಗೆ ಮಾಡು ಅಂತ ಹೇಳಕ್ ಬಂದೆ ಅಷ್ಟೇ. ಇವಾಗ ಈ ಎಕ್ಸರ್ಸೈಸ್ ಸಾಕು, ಬಾ ಬೇರೆದು ಹೇಳ್ಕೊಡ್ತೀನಿ. ಇದೇ ನಡ್ಕೊಂಡು ಹೋಗ್ತಾ ಇದೆಯಾ? ಓಡ್ಬೇಕಣಮ್ಮಿ, ಆವಾಗಲೇ ಆಲಿಯಾ ಭಟ್ ಆಗೋದು. ಓಡು ಓಡು, ಏಯ್ ಓಡು ಓಡು, ನಿಲ್ಸ್ಬೇಡ, ನಿಲ್ಸ್ತಾ ಇದೆಯಲ್ಲ. ಏ ಮೂಟೆ, ಏನ್ ಹಿಂಗೂ ಸುರು ಬಿಡ್ತಿದ್ಯಾ? ಹೊಗೆಗೆ ಹಾಕ್ಸ್ಕೊಬಿಟ್ಯಾ ಹೆಂಗೆ? ಓಡು ಓಡು, ಇವತ್ತಿಗೆ ಸಾಕು ಮಾಡಿದ್ದು, ಮನೆಗೆ ಓಡು. ಆಗ್ತಿಲ್ಲ ಕಣ, ಆಗಲ್ಲ ನನಗೆ. ನೋಡಪ್ಪ ಶಿವು, ನೀನೇನು ಅಂದ್ಕೊಂಡಿದೀಯ ಅದನ್ನು ಹೇಳ್ಬಿಟ್ಟೆ, ಆದರೆ ನಾವೇನು ಅಂದ್ಕೊಂಡಿದ್ದೀವಿ ಅದನ್ನು ಹೇಳ್ಬೇಕಲ್ವಪ್ಪ. ಹೇಳಿ ಸರ್. ನನ್ನ ಮಗ ಲಕ್ಷ ಲಕ್ಷ ಸಂಬಳ ತೊಗೊಳ್ತಾನೆ, ಅವನ ಜೊತೆ ನಿನ್ನ ತಂಗಿ ಅಲ್ಲದೆ ಬೇರೆ ಯಾರೇ ಇದ್ದರೂ ಚೆನ್ನಾಗಿರ್ತಾರೆ ಅನ್ನೋದು ಎಂಥ ದಡ್ಡನಿಗೂ ಅರ್ಥ ಆಗುತ್ತಲ್ವಾ? ಬೇರೆ ಯಾರು ಅಂತ ಯಾಕೆ ಸರ್ ಹೇಳ್ತೀರಾ? ಈಗ ಮದುವೆ ಫಿಕ್ಸ್ ಆಗೈತಲ್ವಾ? ಹಂಗಾರೆ ನಿಮ್ಮ ಮಗನ ಜೊತೆ ಇರಬೇಕಾಗಿರೋದು ನನ್ನ ತಂಗಿ ರಶ್ಮಿನಿ ಅಲ್ವ್ರ? ಸುಮ್ಮನೆ ಹೇಳಿದ್ವಪ್ಪ. ನಮ್ಮ ಮನೆಗೆ ಸೊಸೆಯಾಗಿ ಮತ್ತೆ ನನ್ನ ಮಗನಿಗೆ ಹೆಂಡತಿಯಾಗಿ ಬರೋದು ನಿನ್ನ ತಂಗಿನೇ ಅಲ್ವಾ? ನೀನೇ ನೋಡ್ತಾ ಇದೆಯಲ್ಲ, ನಮ್ಮ ಆಸ್ತಿ ಅಂತಸ್ತು ಸ್ಟೇಟಸ್ಸು ಇದೆಲ್ಲ ಸುಮ್ಮನೆ ಬಂದ್ಬಿಟ್ಟಿದೆ ಅಂದ್ಕೊಂಡಿದ್ಯಾ? ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೀವಿ, ನನ್ನ ಮಗನ ಕಷ್ಟಪಟ್ಟು ಬೆಳೆಸಿದ್ದೀವಿ. ಅದಕ್ಕೋಸ್ಕರ ನೀನು ಹಣ ಕೊಡು ಅಂತ ನಾವು ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇರೋದೇನು ಗೊತ್ತಾ? ನಾಳೆ ದಿವಸ ಮದುವೆ ಆದಮೇಲೆ ನೋಡ್ದ ಶಿವು ಒಂದು ಪೈಸಾ ಖರ್ಚಿಲ್ದಂಗೆ ತನ್ನ ತಂಗಿನ ಮದುವೆ ಮಾಡಿ ಕೊಟ್ಬಿಟ್ಟ ಅಂತ ನಿನ್ನ ಬಗ್ಗೆ ಮಾತು ಬರಬಾರ್ದು ನೋಡು, ಅದಕ್ಕೆ. ನಿನಗೆ ಆ ಮಾತು ಬಂತು ಅಂದರೆ ನಿನಗೆ ಬೇಜಾರಾಗುತ್ತೆ, ನಿನ್ನಿಂದ ನಿನ್ನ ತಂಗಿಗೆ ಬೇಜಾರಾಗುತ್ತೆ. ನಿನ್ನ ತಂಗಿ ನೋಡಿ ನನ್ನ ಮಗ ಬೇಜಾರು ಮಾಡ್ಕೋತಾನೆ, ನನ್ನ ಮಗಂಗೆ ಬೇಜಾರಾದರೆ ನಮಗೆಲ್ಲರಿಗೂ ಬೇಜಾರಾಗುತ್ತೆ. ಅದಕ್ಕೆ ನೀನು ಕೊಡೋದೆಲ್ಲ ಕೊಟ್ಬಿಟ್ರೆ ಯಾರಿಗೂ ಬೇಜಾರಿರೋದಿಲ್ಲ. ಏನಂತೀಯ? ನಿಂಗೆ ಗೊತ್ತು, ನೀನೇನೇ ಕೊಟ್ಟರು ಅದು ನಮಗಲ್ಲ, ನಿನ್ನ ತಂಗಿ ಮತ್ತು ನಿಮ್ಮ ಬಾವಂಗೆ ಅಂತ. ಸತ್ಯ ಮಾಡಿ ಹೇಳ್ತೀವಿ, ಈ ಹಣ ಒಡವೆ ಎಲ್ಲ ನಮಗಲ್ಲ. ನಾವೇನೇ ಹೇಳಿದ್ರು ಅದು ನಿನಗೋಸ್ಕರ, ಯೋಚನೆ ಮಾಡು. ಇವಾಗ ಏಟ್ ಬೇಕು ಅಂತ ಹೇಳಿದ್ರೆ ವಿಚಾರ ಮಾಡ್ಬೋದು ಸರ್. ನಾನು ಹೇಳ್ತೀನಿ ಕೇಳಪ್ಪ. 5 ಲಕ್ಷ ಕ್ಯಾಶು, 50 ಗ್ರಾಮ್ ಚಿನ್ನ. ನಿನ್ನ ತಂಗಿ ದಪ್ಪ ಇದ್ದಾಳೆ, ಬೈಕಲ್ಲಿ ಓಡಾಡೋಕ್ಕಾಗಲ್ಲ ಅಂದರೆ ಒಂದು ಕಾರ್ ಕೊಡಿಸ್ಬೋದು, ನಮ್ದೇನು ಅಭ್ಯಂತರ ಇಲ್ಲ. ಆದರೆ ಮದುವೆ ಮಾತ್ರ ಚೆನ್ನಾಗಿ ಮಾಡ್ಕೊಡ್ಬೇಕು. ಸರಿ ಸರಿ ಸರ್, ನೀವು ಹೇಳ್ದಂಗೆ ಆಗಲಿ. ನೀವು ಏನೇನೆಲ್ಲ ಕೇಳ್ತೀರೋ ಎಲ್ಲದನ್ನೂ ಮಾಡ್ಕೊಟ್ಬಿಡ್ತೀನಿ. ಆದರೆ ನಮ್ಮ ತಂಗಿ ಬಂಗಾರದಂಗೆ ಬಾಳಬೇಕು, ಆಟೆಯ. ನೀನೇನು ಚಿಂತೆ ಮಾಡಬೇಡ ಶಿವು, ನಿನ್ನ ತಂಗಿನ ನಾವು ಬಂಗಾರ ಥರ ನೋಡ್ಕೋತೀವಿ. ಹಂಗಾರೆ
ನಾನು ಬರ್ತೀನಿ ಸರ್. ಪ್ರಶಾಂತ್ ಅವರು ಓ ಭಾವ ಹೊರಟ್ರಾ? ಓ ಸಾರಿ, ಕಂಪ್ನಿಯಿಂದ ಒಂದು ಕಾಲ್ ಬಂದಿತ್ತು, ಅದಕ್ಕೋಸ್ಕರ ಹೋಗಿದ್ದೆ. ಹೋಗ್ಬಿಟ್ಟು ಬನ್ನಿ, ಹುಷಾರು. ಹಾಗೆ ರಶ್ಮಿ ಅವ್ರನ್ನ ಕೇಳಿದೆ ಅಂತ ಹೇಳಿ. ಬರ್ತೀನಿ. ಅವ್ರಿಗೋಸ್ಕರ ಸಣ್ಣ ಆಗಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಅದೇಟೆ ಕಷ್ಟ ಬಂದ್ರೂ ಕೊಂಡು ಖುಷಿಗೋಸ್ಕರ ನಾ ಇದನ್ನ ತಡ್ಕೊಳ್ಳೇಬೇಕು. ಅವಳಿಷ್ಟ ಅವಳಿಗೆ ಸಿಗೋ ಥರ ನಾ ಮಾಡಲೇಬೇಕು.